ನೀವು ಅದೃಷ್ಟರಾಗುವ ಮುನ್ನ ತುಳಸಿ ಈ ಸೂಚನೆಗಳನ್ನು ನೀಡುತ್ತೆ. ಮನೆಯ ಗೆಳತಿ ಹಸಿರಾಗಿರುವ ತುಳಸಿ ನಾರಾಯಣ ಸ್ವರೂಪ. ತುಳಸಿ ಗಿಡವು ನಮ್ಮ ಜೀವನದಲ್ಲಿ ಎದುರಾಗುವ ಒಳ್ಳೆಯ ಮತ್ತು ಕೆಟ್ಟ ಘಟನೆಗಳ ಬಗ್ಗೆ ಸೂಚನೆಯನ್ನು ನೀಡುತ್ತದೆ. ತುಳಸಿ ನೀಡುವ ಯಾವೆಲ್ಲ ಸೂಚನೆಗಳು ನಮಗೆ ಮನೆಗೆ ಶುಭವಾಗಿರುತ್ತದೆ, ಯಾವೆಲ್ಲ ಸೂಚನೆಗಳು ಕೆಟ್ಟದ್ದಾಗಿರುತ್ತದೆ. ನಾವು ಪ್ರತಿನಿತ್ಯ ದೇವರ ಪೂಜೆಯನ್ನು ಮಾಡುವಂತೆ ತುಳಸಿಯನ್ನು ಪೂಜಿಸುತ್ತೇವೆ. ತುಳಸಿಯನ್ನು ಲಕ್ಷ್ಮೀ ದೇವಿಯ ರೂಪವೆಂದು ಪರಿಗಣಿಸಲಾಗುತ್ತದೆ. ತುಳಸಿ ಪೂಜೆಯನ್ನು ಮಾಡುವುದರಿಂದ ನಮಗೆ ಉತ್ತಮ ಫಲಗಳು ಪ್ರಾಪ್ತವಾಗುತ್ತದೆ. ಅದೃಷ್ಟ ನಮ್ಮೊಂದಿಗೆ ನಿಲ್ಲುತ್ತದೆ ಎನ್ನುವ ನಂಬಿಕೆ ಇದೆ. ತುಳಸಿ ಗಿಡ ಕೇವಲ ಧಾರ್ಮಿಕ ಮಹತ್ವವನ್ನು ಮಾತ್ರವಲ್ಲದೆ ವೈಜ್ಞಾನಿಕ ಮಹತ್ವವನ್ನು ಕೂಡ ಪಡೆದುಕೊಂಡಿರುವ ಗಿಡವಾಗಿದೆ. ತುಳಸಿ ಗಿಡ ನಮಗೆ ಶುಭ ಮತ್ತು ಅಶುಭ ಘಟನೆಗಳ ಸೂಚನೆಯನ್ನು ಮೊದಲೇ ನೀಡುತ್ತದೆ ಎನ್ನುವ ನಂಬಿಕೆ ಇದೆ. ಇದು ಹಣಕಾಸಿನ ನಷ್ಟದ ಸೂಚನೆ. ನೀವು ನಿಮ್ಮ ಮನೆಯಲ್ಲಿರುವ ತುಳಸಿ ಗಿಡದ ಬಗ್ಗೆ ಎಷ್ಟೇ ಕಾಳಜಿಯನ್ನು ತೆಗೆದುಕೊಂಡರೂ ಅದು ಒಣಗುತ್ತಿದೆ ಎಂದರೆ ಶೀಘ್ರದಲ್ಲೇ ಸಾಕಷ್ಟು ಹಣವನ್ನು ವ್ಯಯ ಮಾಡುವ ಸಂದರ್ಭಗಳು ಎದುರಾಗಬಹುದು ಎಂಬುದಾಗಿದೆ. ಹಾಗೂ ಯಾವುದೋ ಒಂದು ರೀತಿಯಾದ ಕಷ್ಟ ನಿಮ್ಮನ್ನು ಕಾಡಲಿದೆ ಎಂದರ್ಥ. ಇದು ನಿಮ್ಮ ಹಣಕಾಸಿನ ನಷ್ಟವನ್ನು ಮತ್ತು ಜೀವನದಲ್ಲಿ ಎದುರಾಗುವ ಸಮಸ್ಯೆಗಳನ್ನು ಸೂಚಿಸುತ್ತದೆ. ಹಾಗಾಗಿ ನಿಮ್ಮ ಮನೆಯಲ್ಲಿ ತುಳಸಿ ಗಿಡಗಳು ಒಣಗುತ್ತಿದ್ದರೆ ಅಂತಹ ಸಂದರ್ಭದಲ್ಲಿ ಒಣಗುತ್ತಿರುವ ತುಳಸಿಯ ಜಾಗದಲ್ಲಿ ಇನ್ನೊಂದು ಹಸಿರಾದ ತುಳಸಿಯನ್ನು ತಂದು ನೆಡಬೇಕು. ಎಲೆಯ ಬಣ್ಣ ಹಳದಿಯಾಗುವುದು. ಕೆಲವೊಮ್ಮೆ ತುಳಸಿ ಗಿಡದ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುವುದನ್ನು ಗಮನಿಸಿರಬಹುದು. ಈ ರೀತಿಯಾದಾಗ ನೀವು ಚಿಂತಿಸುವ ಅಗತ್ಯವಿಲ್ಲ, ಯಾಕೆಂದರೆ ಇದರಿಂದ ನಿಮಗೆ ಯಾವುದೇ ರೀತಿಯಾದ ಸಮಸ್ಯೆಗಳು, ತೊಂದರೆಗಳು ಉಂಟಾಗುವುದಿಲ್ಲ. ಕೆಲವೊಂದು ಗಾಳಿಗಳ ಪ್ರಭಾವದಿಂದ ಅಥವಾ ಹವಾಮಾನದ ವೈಪರೀತ್ಯದಿಂದಾಗಿ ತುಳಸಿ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುತ್ತದೆ. ಆದರೆ ಹಸಿರು ಎಲೆಗಳು ಉದುರಿ ಹೋಗುತ್ತಿದ್ದರೆ ಮಾತ್ರ ಅಶುಭ ಸೂಚನೆಯಾಗಿದೆ. ತುಳಸಿ ಗಿಡದ ಬಳಿ ಯಾವುದೋ ಗಿಡ ಹುಟ್ಟುವುದು. ಒಂದು ವೇಳೆ ನಿಮ್ಮ ಮನೆಯಲ್ಲಿರುವ ತುಳಸಿ ಗಿಡದ ಬಳಿ ಯಾವುದಾದರೂ ಗಿಡ ಹುಟ್ಟುಕೊಳ್ಳುತ್ತಿದ್ದರೆ ಅದನ್ನು ಶುಭ ಸೂಚನೆಯಾಗಿ ತೆಗೆದುಕೊಳ್ಳಿ. ನೀವಾಗಿಯೇ ತುಳಸಿ ಗಿಡದ ಬುಡದಲ್ಲಿ ಇನ್ನೊಂದು ಗಿಡವನ್ನು ನೆಡುವುದು ಶುಭವಲ್ಲ. ಬದಲಾಗಿ ತಾನಾಗಿಯೇ ಯಾವುದೋ ಒಂದು ಗಿಡ ಹುಟ್ಟಿಕೊಂಡರೆ ಅದು ಶುಭ ಸೂಚನೆಯಾಗಿದೆ. ಇದು ನಿಮ್ಮ ಮನೆಗೆ ಶೀಘ್ರದಲ್ಲೇ ಶಾಂತಿ, ಸಮೃದ್ಧಿ ಬರಲಿ ಎಂಬುದನ್ನು ಸೂಚಿಸುತ್ತದೆ. ಇದರಿಂದ ನೀವು ವ್ಯಾಪಾರ ವ್ಯವಹಾರದಲ್ಲಿ ಲಾಭವನ್ನು ಪಡೆದುಕೊಳ್ಳುತ್ತೀರಿ ಎಂದು ಅರ್ಥ. ತುಳಸಿ ಗಿಡದ ಬಳಿ ಜೇಡ. ನೀವು ತುಳಸಿ ಗಿಡವನ್ನು ಎಷ್ಟೇ ಸ್ವಚ್ಛ ಮಾಡಿದರೂ ಅದರ ಬಳಿ ಜೇಡದ ಹುಳುಗಳು ಕಾಣಿಸಿಕೊಂಡರೆ ಅಥವಾ ತುಳಸಿ ಗಿಡದಲ್ಲಿ ಜೇಡರ ಹುಳುಗಳು ನೆಲೆಸಿದ್ದರೆ ಅದನ್ನು ಕೆಟ್ಟ ಸೂಚನೆ ಎಂದು ಪರಿಗಣಿಸಲಾಗುತ್ತದೆ. ಇದರರ್ಥ ನಿಮಗೆ ಇನ್ಯಾವುದೋ ಹೊರಗಿನ ವ್ಯಕ್ತಿಯಿಂದ ಸಮಸ್ಯೆಗಳು ಉಂಟಾಗಬಹುದು ಎಂಬುದಾಗಿದೆ. ಇದರಿಂದ ತುಳಸಿ ಗಿಡವು ಹಾಳಾಗಬಹುದು. ಈ ಸಮಯದಲ್ಲಿ ನೀವು ನಿಮ್ಮ ಸುತ್ತಮುತ್ತಲಿರುವ ಜನರ ಬಗ್ಗೆ ಕಾಳಜಿ ತೆಗೆದುಕೊಳ್ಳಬೇಕು. ತುಳಸಿ ಗಿಡದ ಮೇಲೆ ಚಿಟ್ಟೆಗಳು. ತುಳಸಿ ಗಿಡದ ಮೇಲೆ ಚಿಟ್ಟೆಗಳು ಅಥವಾ ಚಿಕ್ಕ ಪುಟ್ಟ ಪಕ್ಷಿಗಳು ಬಂದು ಕುಳಿತುಕೊಂಡರೆ ಅದು ನಿಮಗೆ ಶುಭ ಸೂಚನೆಯಾಗಿದೆ. ಇದು ನಿಮಗೆ ಧನಾಗಮನವನ್ನು ಸೂಚಿಸುತ್ತದೆ ಅಥವಾ ನಿಮ್ಮ ಯಾವುದೋ ಒಂದು ಆಸೆ ಶೀಘ್ರದಲ್ಲೇ ಈಡೇರುತ್ತದೆ ಎಂಬುದಾಗಿ. ಇನ್ನು ತುಳಸಿ ಗಿಡದ ಬಳಿ ಇರುವೆಗಳು ಕಾಣಿಸಿಕೊಂಡರೂ ಅದು ಶುಭವಾಗಿರುತ್ತದೆ. ಇದು ನಿಮ್ಮ ಮನೆಯ ಏಳಿಗೆ ಹಾಗೂ ಸಮೃದ್ಧಿಯನ್ನು ಸಂಕೇತವಾಗಿರುತ್ತದೆ. ಇದು ಪಿತೃ ದೋಷದ ಸಂಕೇತ. ನಿಮ್ಮ ಮನೆಯಲ್ಲಿ ಹೊಸದಾದ ತುಳಸಿ ಗಿಡವನ್ನು ತಂದು ನೆಟ್ಟಿದ್ದರೆ ಅದು ಒಂದೆರಡು ದಿನಗಳಲ್ಲಿ ಒಣಗಿ ಹೋದರೆ ನಿಮ್ಮ ಮನೆಯಲ್ಲಿ ಅಥವಾ ನೆಟ್ಟ ವ್ಯಕ್ತಿಗೆ ಪಿತೃದೋಷವಿದೆ ಎಂಬುದಾಗಿದೆ. ಈ ದೋಷದಿಂದಾಗಿ ಮನೆಯಲ್ಲಿ ಕಲಹಗಳು, ಸಂತಾನ ಕೊರತೆ ಉಂಟಾಗಬಹುದು. ಈ ಸಮಯದಲ್ಲಿ ಪಂಡಿತರಿಂದ ಪಿತೃದೋಷಕ್ಕೆ ಪರಿಹಾರಗಳನ್ನು ತೆಗೆದುಕೊಳ್ಳಿ. ಅದೇ ರೀತಿ ತುಳಸಿ ಗಿಡ ಹಸಿರಾಗಿ ಬೆಳೆದರೆ ತುಳಸಿ ಗಿಡದಲ್ಲಿ ಹಸಿರು ಎಲೆ, ಹೂಗಳು ಕಂಡರೆ ಅದು ನಿಮ್ಮ ಮನೆಯಲ್ಲಿ ಸಂತೋಷ, ಸಮೃದ್ಧಿ ಉಂಟಾಗಲಿದೆ ಎಂಬುದರ ಸಂಕೇತವಾಗಿದೆ. ಇದು ಬುಧ ದೋಷಕ್ಕೆ ಕಾರಣ. ಇತ್ತೀಚಿನ ದಿನಗಳಲ್ಲಿ ಮನೆಯಲ್ಲಿ ಅಂಗಳದ ಅಭಾವದಿಂದಾಗಿ ಜನರು ತುಳಸಿ ಗಿಡವನ್ನು ಟೆರೆಸ್ ಮೇಲೆ ಇಡುವುದನ್ನು ಗಮನಿಸಿರಬಹುದು. ಇದನ್ನು ತಪ್ಪು ಎಂದು ಹೇಳಲಾಗುತ್ತದೆ. ತುಳಸಿಯನ್ನು ಟೆರೆಸ್ ಮೇಲೆ ಇಡುವುದರಿಂದ ಬುಧನ ಸ್ಥಾನ ದುರ್ಬಲವಾಗುತ್ತದೆ. ಬುಧ ಗ್ರಹದ ದುರ್ಬಲ ಸ್ಥಾನದಿಂದಾಗಿ ನೀವು ವ್ಯಾಪಾರ ವ್ಯವಹಾರಗಳಲ್ಲಿ ಹಿನ್ನಡೆಯನ್ನು ಪಡೆಯಬಹುದು. ಹಣಕಾಸಿನ ಸಮಸ್ಯೆಗಳು ಉಂಟಾಗಬಹುದು. ಎಚ್ಚರ. ಕಪ್ಪು ತುಳಸಿ ಎಲೆಗಳು ಗಾಢ ನೇರಳೆ ಬಣ್ಣವನ್ನು ಹೊಂದಿರುತ್ತದೆ. ಆದ್ದರಿಂದ ಇದನ್ನು ಕೃಷ್ಣ ತುಳಸಿ ಎಂದು ಕರೆಯಲಾಗುತ್ತದೆ. ಇದಲ್ಲದೆ ತುಳಸಿಯನ್ನು ಕೃಷ್ಣನಿಗೆ ಅತ್ಯಂತ ಪ್ರಿಯ ಎನ್ನಲಾಗುತ್ತದೆ. ಹಾಗಾಗಿ ಇದನ್ನು ಕೃಷ್ಣ ತುಳಸಿ ಎಂದು ಕರೆಯುತ್ತಾರೆ. ಇದನ್ನು ಕೃಷ್ಣನಿಗೆ ಅರ್ಪಣೆ ಮಾಡಿದರೆ ನಮ್ಮ ಜೀವನದಲ್ಲಿನ ತೊಂದರೆಯೊಂದು, ಕಷ್ಟಗಳು ನಿವಾರಣೆ ಆಗುತ್ತದೆ ಎನ್ನುವ ನಂಬಿಕೆ ಇದೆ. ಅಲ್ಲದೆ ಶ್ರೀ ರಾಮ ತುಳಸಿಯನ್ನು ಮನೆಯಲ್ಲಿ ನೆಡುವುದರಿಂದ ಸಹ ಬಹಳಷ್ಟು ಲಾಭವಿದೆ. ರಾಮ ತುಳಸಿ ಎಲೆಗಳು ಹಸಿರು ಬಣ್ಣದಲ್ಲಿರುತ್ತವೆ. ಈ ಗಿಡಗಳೇ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ಇರುವುದು. ಈ ಗಿಡ ಎಂದರೆ ರಾಮನಿಗೆ ಇಷ್ಟ ಎನ್ನಲಾಗುತ್ತದೆ. ಹಾಗೆಯೇ ಇದರ ಎಲೆಗಳು ಸಿಹಿ ರುಚಿಯನ್ನು ಹೊಂದಿರುತ್ತವೆ. ಇದನ್ನು ಮನೆಯಲ್ಲಿ ನೆಟ್ಟರೆ ಆರ್ಥಿಕ ಲಾಭಗಳು ಸಿಗುತ್ತದೆ ಎನ್ನುವ ನಂಬಿಕೆ ಇದೆ. ತುಳಸಿ ಗಿಡಗಳಲ್ಲಿ 5 ವಿಧಗಳು ಯಾವುವು ಎಂಬುದು ಇಲ್ಲಿವೆ. ಮುಖ್ಯವಾಗಿ ಕಪ್ಪು ತುಳಸಿ, ರಾಮ ತುಳಸಿ, ಬಿಳಿ ತುಳಸಿ, ಅರಣ್ಯ ತುಳಸಿ, ನಿಂಬೆ ತುಳಸಿ ಹೀಗೆ. ಆದರೆ ಹೆಚ್ಚಾಗಿ ರಾಮ ತುಳಸಿಯನ್ನು ಮನೆಯಲ್ಲಿ ಬಳಸುತ್ತಾರೆ. ಅನೇಕ ಜನರಿಗೆ ಈ ತುಳಸಿ 5 ವಿಧಗಳನ್ನು ಪತ್ತೆ ಹಚ್ಚುವುದು ಕಷ್ಟ. ಹಾಗಾಗಿ ಹೆಚ್ಚು ಜನರು ಈ ರಾಮ ತುಳಸಿಯನ್ನು ಮನೆಯಲ್ಲಿ ನೆಡುತ್ತಾರೆ. ತುಳಸಿ ಗಿಡ ಮುಟ್ಟುವ ಮುನ್ನ ಇವುಗಳನ್ನು ಗಮನದಲ್ಲಿಟ್ಟುಕೊಳ್ಳಿ. ಹಿಂದೂ ಧರ್ಮೀಯರ ಪಾಲಿನ ಪವಿತ್ರ ಗಿಡಗಳ ಸಾಲಿಗೆ ತುಳಸಿ ಕೂಡ ಸೇರುತ್ತದೆ. ಸಾಕಷ್ಟು ಔಷಧೀಯ ಗುಣಗಳನ್ನು ಹೊಂದಿರುವ ತುಳಸಿಯನ್ನು ಪೂಜನೀಯ ಭಾವದಿಂದಲೇ ನೋಡಲಾಗುತ್ತದೆ.
ಹಿಂದೂ ಧರ್ಮೀಯರ ಪಾಲಿಗೆ ತುಳಸಿ ಬರೀ ಗಿಡವಲ್ಲ, ಅದು ದೈವ ಸ್ವರೂಪಿ. ಬಹಳ ಶ್ರದ್ಧೆ ಭಕ್ತಿಯಿಂದಲೇ ತುಳಸಿಯನ್ನು ಪೂಜಿಸುವ ಪರಿಪಾಠ ನಮ್ಮಲ್ಲಿದೆ. ಪ್ರತಿ ಹಿಂದೂ ಧರ್ಮೀಯರ ಮನೆ ಮುಂದೆ ತುಳಸಿ ಗಿಡ ಇದ್ದೇ ಇರುತ್ತದೆ. ಆಯುರ್ವೇದದಲ್ಲೂ ತುಳಸಿಗೆ ಮಹತ್ವ ಸ್ಥಾನವಿದೆ. ತುಳಸಿ ಮಾತೆ ಎಂದೇ ಪೂಜನೀಯ ಭಾವದಿಂದ ನೋಡಲ್ಪಡುವ ತುಳಸಿ ಆರೈಕೆಯಲ್ಲಿ ಹೆಚ್ಚಿನ ಕಾಳಜಿ ಅಗತ್ಯ. ಜತೆಗೆ ತುಳಸಿ ಆರೈಕೆಯಲ್ಲಿ ಸಾಕಷ್ಟು ನಿಯಮಾವಳಿಗಳು ಇವೆ. ಆ ನಿಯಮಗಳಲ್ಲಿ ಕೆಲವನ್ನು ಇಲ್ಲಿ ನೋಡೋಣ. ಸೂರ್ಯಾಸ್ತದ ನಂತರ ಮುಟ್ಟುವಂತಿಲ್ಲ. ಸೂರ್ಯಾಸ್ತದ ಅವಧಿಯನ್ನು ಬಹಳ ವಿಶೇಷ ಎಂದು ಶಾಸ್ತ್ರಗಳಲ್ಲಿ ಪರಿಗಣಿಸಲಾಗಿದೆ. ಹಾಗಾಗಿ ಈ ಸಂದರ್ಭದಲ್ಲಿ ಕೆಲವೊಂದು ಕಾರ್ಯಗಳನ್ನು ಮಾಡಬಾರದು. ತುಳಸಿಯ ವಿಷಯಕ್ಕೂ ಇದು ಅನ್ವಯವಾಗುತ್ತದೆ. ತುಳಸಿ ಎಲ್ಲರ ಪಾಲಿಗೂ ಅತ್ಯಂತ ಪವಿತ್ರ. ತುಳಸಿಯಿಂದ ಆರೋಗ್ಯಕ್ಕೂ ನಾನಾ ಪ್ರಯೋಜನಗಳಿವೆ. ಆದರೆ ತುಳಸಿ ಗಿಡವನ್ನು ಮುಟ್ಟುವ ಮುನ್ನ ಕೆಲವೊಂದು ವಿಷಯಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕಾಗುತ್ತದೆ. ಅಂತೆಯೇ ತುಳಸಿ ಗಿಡವನ್ನು ಸೂರ್ಯಾಸ್ತದ ನಂತರ ಮುಟ್ಟಬಾರದು, ನೀರು ಹಾಕಬಾರದು ಎಂಬ ನಿಯಮ ಇದೆ. ಅನಾದಿ ಕಾಲದಿಂದಲೂ ಈ ನಿಯಮವನ್ನು ಪಾಲಿಸಿಕೊಂಡು ಬರಲಾಗುತ್ತದೆ. ಒಂದೊಮ್ಮೆ ಸೂರ್ಯಾಸ್ತದ ನಂತರ ತುಳಸಿ ಗಿಡವನ್ನು ಮುಟ್ಟಿದರೆ ದೇವಿ ಲಕ್ಷ್ಮಿಯ ಕೋಪಗೊಳ್ಳುತ್ತಾಳೆ ಎಂಬ ನಂಬಿಕೆ ಇದೆ. ಕೈಗಳ ಸ್ವಚ್ಛತೆ. ಮೊದಲೇ ಹೇಳಿದಂತೆ ತುಳಸಿ ಅತ್ಯಂತ ಪವಿತ್ರ ಸಸಿ. ಹಾಗಾಗಿ ತುಳಸಿ ಗಿಡವನ್ನು ಮುಟ್ಟುವ ವಿಷಯದಲ್ಲೂ ಶುದ್ಧಾಚಾರ ಪಾಲಿಸುವುದು ಬಹಳ ಅಗತ್ಯ. ಎಂದಿಗೂ ಕೊಳಕಾದ ಕೈಗಳಿಂದ ತುಳಸಿ ಗಿಡವನ್ನು ಮುಟ್ಟಬೇಡಿ. ಅದು ಒಳಿತೆಲ್ಲ ಕೈಗಳನ್ನು ಚೆನ್ನಾಗಿ ತೊಳೆದ ನಂತರವೇ ತುಳಸಿ ಗಿಡವನ್ನು ಮುಟ್ಟಬೇಕು ಎಂಬ ನಿಯಮವಿದೆ. ಸ್ನಾನ ಮಾಡಿದ ಬಳಿಕವೇ ತುಳಸಿಯನ್ನು ಪೂಜಿಸಬೇಕು. ತುಳಸಿಯ ಆರಾಧನೆಯಲ್ಲಿ ಶುಚಿತ್ವಕ್ಕೆ ಒತ್ತು ನೀಡುವುದು ಬಹಳ ಮುಖ್ಯ. ತುಳಸಿ ತರಲು ದಿನ. ಹಿಂದೂ ಧರ್ಮೀಯರ ಪ್ರತಿ ಮನೆಯಲ್ಲೂ ತುಳಸಿ ಬೇಕೇ ಬೇಕು. ಅಂತೆಯೇ ತುಳಸಿಯನ್ನು ಮನೆಗೆ ತರುವುದಕ್ಕೂ ಸೂಕ್ತ ದಿನಗಳಿವೆ. ತುಳಸಿ ಗಿಡವನ್ನು ಖರೀದಿಸಲು ಹೋಗಲು ಬಯಸಿದರೆ ಸರಿಯಾದ ದಿನವನ್ನು ಆಯ್ದುಕೊಳ್ಳಿ. ತುಳಸಿ ಖರೀದಿಸಲು ಗುರುವಾರ ಉತ್ತಮ ದಿನವೆಂದು ಪರಿಗಣಿಸಲಾಗುತ್ತದೆ. ಗುರುವಾರ ವಿಷ್ಣು ದೇವರನ್ನು ಪೂಜಿಸಲಾಗುತ್ತದೆ. ವಿಷ್ಣುವಿಗೆ ತುಳಸಿ ಅತ್ಯಂತ ಪ್ರಿಯ. ಹಾಗಾಗಿ ಗುರುವಾರದಂದು ತುಳಸಿಯನ್ನು ಮನೆಗೆ ತರುವುದು ಮಂಗಳಕರ ಎಂದು ನಂಬಲಾಗಿದೆ. ಈ ದೇವರಿಗೆ ತುಳಸಿ ಅರ್ಪಿಸಬೇಡಿ. ಭಗವಾನ್ ವಿಷ್ಣುವಿಗೆ ತುಳಸಿ ಎಂದರೆ ಅತ್ಯಂತ ಪ್ರಿಯ. ಕೃಷ್ಣನ ಪೂಜೆಗೆ ತುಳಸಿ ಅಗತ್ಯವಾಗಿ ಬೇಕೇ ಬೇಕು. ತುಳಸಿ ಎಲೆಯನ್ನು ವಿಷ್ಣು ಮತ್ತು ದೇವಿಗೆ ಲಕ್ಷ್ಮಿಗೆ ಅರ್ಪಿಸಲಾಗುತ್ತದೆ. ಆದರೆ ಕೆಲ ದೇವರ ಪೂಜೆಯಲ್ಲಿ ತುಳಸಿ ಎಲೆಗಳನ್ನು ಬಳಸುವಂತಿಲ್ಲ. ಶಿವನ ಪೂಜೆಯಲ್ಲಿ ತುಳಸಿಯನ್ನು ಬಳಸುವುದಿಲ್ಲ ಮತ್ತು ಗಣಪತಿಗೂ ತುಳಸಿಯನ್ನು ಅರ್ಪಿಸುವುದಿಲ್ಲ. ಇದಕ್ಕೊಂದು ಕತೆ ಕೂಡ ಸಿಗುತ್ತದೆ. ಗಣಪತಿಯ ಮೇಲೆ ಆಕರ್ಷಿತಳಾದ ತುಳಸಿ ವಿವಾಹವಾಗಲು ಬಯಸುತ್ತಾಳೆ. ಆದರೆ ಇದನ್ನು ಗಣಪತಿ ವಿನಮ್ರತೆಯಿಂದ ನಿರಾಕರಿಸುತ್ತಾನೆ. ಇದರಿಂದ ಕೋಪಗೊಂಡ ತುಳಸಿ ಗಣೇಶನಿಗೆ 2 ಬಾರಿ ಮದುವೆಯಾಗುವಂತೆ ಆಗಲಿ ಎಂದು ಶಪಿಸುತ್ತಾಳೆ. ಇದರಿಂದ ಸಿಟ್ಟಾದ ವಿನಾಯಕ, ನೀನು ರಾಕ್ಷಸನನ್ನು ಮದುವೆಯಾಗುವಂತಾಗಲಿ ಎಂದು ತುಳಸಿಗೆ ಶಾಪ ಕೊಡುತ್ತಾನೆ. ಇದಾದ ಬಳಿಕ ತುಳಸಿಗೆ ತಪ್ಪಿನ ಅರಿವಾಗಿ ಬೇಸರದಲ್ಲಿ ಗಣಪತಿ ಬಳಿ ಕ್ಷಮೆ ಯಾಚಿಸುತ್ತಾಳೆ. ಗಣಪತಿಗೂ ಮನಸ್ಸು ಕರಗಿ ನಿನಗೆ ಪ್ರಪಂಚದಲ್ಲಿ ಮಹತ್ವದ ಸ್ಥಾನ ಸಿಗಲಿ ಎಂದು ವರವನ್ನು ನೀಡುತ್ತಾನೆ ಎಂಬುದು ನಂಬಿಕೆ. ಹೀಗಾಗಿ ಗಣೇಶನ ಪೂಜೆಯಲ್ಲಿ ತುಳಸಿಯನ್ನು ಬಳಸದೇ ಇದ್ದರೂ ಲಕ್ಷ್ಮೀ ವಿಷ್ಣುವಿನ ಪೂಜೆಯಲ್ಲಿ ತುಳಸಿ ಬೇಕೇ ಬೇಕಾಗಿದೆ. ತುಳಸಿ ಗಿಡ ನೆಡುವುದು ಹೇಗೆ? ಉತ್ತರ ಹಾಗೂ ಈಶಾನ್ಯ ದಿಕ್ಕಿನಲ್ಲಿ ತುಳಸಿ ಗಿಡವನ್ನು ನೆಡುವುದು ಉತ್ತಮ. ಇದರಿಂದ ಉತ್ತಮ ಫಲಗಳು ದೊರೆಯುತ್ತದೆ ಎಂಬುದು ನಂಬಿಕೆ. ಜೊತೆಗೆ ಇದರಿಂದ ಋಣಾತ್ಮಕ ಶಕ್ತಿಗಳು ದೂರವಾಗುತ್ತವೆ ಎನ್ನುವ ನಂಬಿಕೆಯೂ ಆಸ್ತಿಕರಲ್ಲಿದೆ. ಇನ್ನು ತುಳಸಿ ಗಿಡವನ್ನು ಪ್ಲಾಸ್ಟಿಕ್ ಕುಂಡದಲ್ಲಿ ನೆಡುವುದು ಸೂಕ್ತವಲ್ಲ ಎಂದು ಹೇಳಲಾಗುತ್ತದೆ. ಮಣ್ಣಿನ ಕುಂಡ ಅಥವಾ ಸರಿಯಾದ ರೀತಿಯಲ್ಲಿ ನಿರ್ಮಿಸಲಾದ ತುಳಸಿ ಕಟ್ಟೆಯಲ್ಲಿ ತುಳಸಿ ನೆಡುವುದು ಉತ್ತಮ. ಇದಲ್ಲದೆ ಒಣಗಿದ ತುಳಸಿ ಗಿಡಗಳನ್ನು ಸಾಮಾನ್ಯ ಗಿಡಗಳಂತೆ ಎಸೆಯದೆ ಅದನ್ನು ನೀರಿನಲ್ಲಿ ವಿಸರ್ಜಿಸುವುದು ಸೂಕ್ತ ಎಂಬ ನಂಬಿಕೆ ಕೂಡ ಇದೆ. ಇನ್ನು ತುಳಸಿ ಗಿಡ ನೆಡುವ ಸ್ಥಳ ಸ್ವಚ್ಛವಾಗಿರಲಿ ಮತ್ತು ಸಾಕಷ್ಟು ಸೂರ್ಯನ ಬೆಳಕು ಬೀಳುವ ಜಾಗವಾಗಿರಲಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.